ನನ್ನ ಹತ್ರ ಹೇಳಿ ಅವರು ಹಾಂ ಸರ್ ಖಾಸಗಿ ಶಾಲೆಯವರು ನನ್ನ ಹತ್ರ ಹೇಳಿ ನಾನು ಆಮೇಲೆ ಮಾತಾಡ್ತೀನಿ. ಹಾಂ ಸರ್ ಅದು ನನಗೂ ಅವ್ರಿಗೂ ಇರುವಂತ ಒಂದು ಒಪ್ಪಂದ. ಹಾಂ ಸರ್ ಖಾಸಗಿ ಅಂದ್ರೆ ಎಲ್ಲಾ ಶಾಲೆಗೂ ಅಲ್ಲ, ಹಾಂ ಸರ್ ಎಲ್ಲಾ ಶಾಲೆಗೂ ಅಲ್ಲ, ಅದೊಂದು ಲಿಮಿಟೇಷನ್ ಇದೆ. ಹಾಂ ಸರ್ ಕೆಲವು ಒಳ್ಳೊಳ್ಳೆ ಶಾಲೆಗಳು ಹಳ್ಳಿ ಗ್ರಾಮೀಣ ಪ್ರದೇಶದ ಶಾಲೆಗಳಿಗೆ ಅವ್ರ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೇಕು. ಸಪೋಸ್ ಯಾವ್ದೋ ಒಂದು ಬೆಂಗಳೂರಲ್ಲಿ ಶಾಲೆ ಇದೆ, ದೊಡ್ಡ ದೊಡ್ಡ ಶಾಲೆ, ಅನುಕೂಲವಾದ ಶಾಲೆ, ಒಳ್ಳೊಳ್ಳೆ ಫೀಸ್ ತಗೋತಾ ಇದ್ದಾರೆ. ಅಂತ ಶಾಲೆಗಳು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅವ್ರ ಸ್ಟ್ಯಾಂಡರ್ಡ್ಗೆ ಈ ಒಂದು ಯಾವ್ದೋ ಒಂದು ಸ್ಕೂಲಲ್ಲಿ 4-5 ಟೀಚರ್ಸ್ ಬಾಕಿ ಇರ್ತಾರೆ. ಸೊ ಅಂತವ್ರಿಗೆ 4-5 ಟೀಚರ್ಸ್ಗೆ ಅವರು ಶಾಲೆಯಿಂದ ಕಳಿಸಿ ಅವ್ರು ಪ್ರಯೋಗ ಮಾಡಿ ಸರ್ಕಾರ ಶಾಲೆಗಳಿಗೆ ತೆಗೆದುಕೊಳ್ಳೋದು. ಸೊ ಅನೇಕ ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ ಇದ್ದಾರೆ. ಒಂದು CSR ಪಾಲಿಸಿ ಮಾಡಿದ್ದೀನಿ. CSR ಪಾಲಿಸಿಲಿ ಏನಿದೆ ಅಂತಂದ್ರೆ ಅವರು 2% ಹಣ ಸಂಪಾದನೆ ಮಾಡೋ ಹಣನ ಅವರು ತಗೋಬೇಕು ಅಂತ, ಏನು ಅವರು ಖರ್ಚು ಮಾಡ್ಬೇಕು ಅಂತಿದೆ. ಒಂದು ಏನೇನೋ ಕ್ರೈಟೀರಿಯಾ ಇದೆ, ಯಾವ್ದಾದ್ರು ಕೆಲಸಗಳಿಗೆ ಮಾಡಬಹುದು ಅನ್ನೋದು ಕ್ರೈಟೀರಿಯಾ. ನನ್ನ ಉದ್ದೇಶ ಏನಪ್ಪಾ ಅಂತಂದ್ರೆ ಫಸ್ಟ್ ಪ್ರೈಮರಿ ಎಜುಕೇಶನ್ ಬೆಂಗಳೂರಿಗಾಗ್ಲಿ, ಚಿತ್ರದುರ್ಗಕ್ಕಾಗ್ಲಿ, ದಾವಣಗೆರೆಗಾಗ್ಲಿ ಹಳ್ಳಿಯಿಂದ ವಿದ್ಯಾಭ್ಯಾಸಕ್ಕೋಸ್ಕರ ಜನ ವಲಸೆ ಬರೋದನ್ನ ತಪ್ಪಿಸ್ಬೇಕು ಅಂತ, ಹಳ್ಳಿ ಮಕ್ಕಳಿಗೆ ಬೆಂಗಳೂರು ಮಟ್ಟದ ವಿದ್ಯಾಭ್ಯಾಸ ಸಿಕ್ಬೇಕು ಅಂತ, ದಾವಣಗೆರೆ ಮಟ್ಟದ ವಿದ್ಯಾಭ್ಯಾಸ ಸಿಕ್ಬೇಕು ಅನ್ನೋ ದೃಷ್ಟಿಯಿಂದ ನೀವು ಪ್ರತಿಯೊಬ್ರು ದತ್ತು ತೆಗೆದುಕೊಳ್ಳಿ ಅಂತ ಹೇಳ್ತೀನಿ. ನನಗೂ ಅವ್ರಿಗೂ ಒಪ್ಪಂದ ಆಗಿದೆ. ಹಿಂದೆ ನಾನು ಬೇರೆ ಸಂದರ್ಭದಲ್ಲಿ ಅವ್ರಿಗೇನೋ ಮಾತುಕತೆ ಮಾಡಿದ್ದೇನೆ. ನೀವು ಒಂದೊಂದು ಏನು ಈಗ ಎಷ್ಟೋ ದೊಡ್ಡ ದೊಡ್ಡ ಸಂಸ್ಥೆಗಳಿದೆ, CBC ಸ್ಕೂಲ್ಗಳಿದೆ, ICC ಸ್ಕೂಲ್ ಇದೆ, ಅವ್ರ ಮಟ್ಟದ ಒಂದು 4 ಜನ ಮೇಷ್ಟ್ರುಗಳು ಯಾವ್ದೋ ಸ್ಕೂಲಲ್ಲಿ, ಈಗ ರಘುಮೂರ್ತಿ ಕ್ಷೇತ್ರದಲ್ಲಿ ಯಾವ್ದೋ ಒಂದು ಮೂಲೆ ಒಂದು ಹಳ್ಳಿ ಇದೆಯಪ್ಪ, ಹಳ್ಳಿಲಿ ಮೇಷ್ಟ್ರಿಲ್ಲ ಅಂತ ಒಂದು ಕೊರತೆ ಇದೆ. 50,000 ಮೇಷ್ಟ್ರಿದೆ. ಸರ್ಕಾರ 1,40,000 ರೂಪಾಯಿ ಒಂದು ಮಗುಗೆ ಖರ್ಚು ಮಾಡ್ತಾ ಇದೆ. ಆದ್ರೂ ಕೂಡ ನಾವು ಕ್ವಾಲಿಟಿ ಎಜುಕೇಶನ್ ಮೊದಲಿಂದನೂ ನಾವು ಮಾಡಕ್ ಆಗ್ಲಿಲ್ಲ. ಆ ದೃಷ್ಟಿಯಿಂದನೇ ನಾವು ಪ್ರೈವೇಟ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀವಿ. ಅವರೆಲ್ಲ ಬಹಳ ಸನ್ನದ್ಧರಾಗಿದ್ದಾರೆ, ಅವ್ರು ಮಾಡ್ತಾರೆ.